ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ನವರು ಮನೆಯ ಸದಸ್ಯರನ್ನು 2 ಟೀಮ್ಗಳಾಗಿ ವಿಂಗಡಿಸುತ್ತಾರೆ. ಮೊದಲ ಟೀಮ್ನಲ್ಲಿ ಕಾರ್ತಿಕ್, ಮೈಕಲ್ ಹಾಗೂ ಸಂಗೀತ ಅವರು ಇರ್ತಾರೆ. ಸೊ ಇನ್ನೊಂದು ಟೀಮ್ನಲ್ಲಿ ವಿನಯಗೌಡ, ಸ್ನೇಹಿತ್, ನಮ್ರತಾ ಹಾಗೂ ಉಳಿದ ಸದಸ್ಯರು ಇರ್ತಾರೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಒಂದು ಮಾದರಿ ಆನೆಯ ಚಿತ್ರವನ್ನು ನೋಡಿ ಇನ್ನೊಂದು ಆನೆಯ ಬಾಲವನ್ನು ಬಿಡಿಸಬೇಕು. ಸೊ ಕಣ್ಣಿಗೆ ಪಟ್ಟಿಕೊಂಡು ಒಂದು ಟೀಮ್ನ ಸದಸ್ಯರು ಬಂದು ಆನೆಯ ಬಾಲವನ್ನು ಟೀಮ್ನ ಸದಸ್ಯ ಹೇಳಿದಂತೆ ಅಂದಾಜಿನಲ್ಲಿ ಬಿಡಿಸಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಸಂಗೀತ ಅವರು ಬಂದು ಕಣ್ಣಿನ ಪಟ್ಟೆ ಎಂದುಕೊಂಡು ಆನೆಯನ್ನು ಬಾಲಾಗಿ ಚೆನ್ನಾಗಿ ಬಿಡಿಸ್ತಾರೆ. ಸೊ ನೆಕ್ಸ್ಟ್ ಸಿರಿ ಅವರು ಬರ್ತಾರೆ. ಸೊ ಆನೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡು ಆನೆಯ ಬಾಲವನ್ನು ಸ್ವಲ್ಪ ದಪ್ಪವಾಗಿ ಬಿಡಿಸ್ತಾರೆ. ಸೊ ಎಲ್ಲರೂ ನಕ್ಕು ನಕ್ಕಾಗಿ ಸುಸ್ತಾಗಿ ಬಿಡ್ತಾರೆ. ಸೊ ನೆಕ್ಸ್ಟ್ ನಮ್ರತಾ ಅವರು ಬರ್ತಾರೆ. ಸೊ ನಮ್ರತಾ ಅವರು ಬಾಲ ತುಂಬಾ ತೆಳ್ಳಗಾಗಿ ಬಿಡಿಸ್ತಾರೆ. ಎಲ್ಲರೂ ನಕ್ಕು ನಕ್ಕು ಸುಸ್ತಾಗಿ ಹೋಗ್ತಾರೆ. ನೆಕ್ಸ್ಟ್ ಇಶಾನಿ ಅವರು ಬರ್ತಾರೆ. ಸೊ ಆನೆ ಬಾಲನ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಪ್ರಯತ್ನ ಸಖತ್ತಾಗಿರುತ್ತೆ. ನೆಕ್ಸ್ಟ್ ನೀತು ಅವರು ಬಂದು ಸ್ವಲ್ಪ ಗಿಡ್ಡನೆಯ ಬಾಲನ ಬಿಡಿಸ್ತಾರೆ. ಕಣ್ಣಿಗೆ ಪಟ್ಟೆ ನಟ್ಕೊಂಡು ಸಖತ್ತಾಗಿರ್ತಾರೆ. ಸೊ ನೆಕ್ಸ್ಟ್ ಬರೋದು ಭಾಗ್ಯಶ್ರೀ ಅವರು. ಆನೆ ಬಾಲ ತುಂಬಾ ದಪ್ಪವಾಗಿ ಬಿಡಿಸ್ತಾರೆ. ಸೊ ಮನೆ ಸದಸ್ಯರೆಲ್ಲರೂ ನಕ್ಕು ನಕ್ಕು ಸುಸ್ತಾಗಿ ಬಿಡ್ತಾರೆ. ನೆಕ್ಸ್ಟ್ ಬರೋದೇ ತುಕಾಲಿ ಅವರು. ಸೊ ತುಕಾಲಿ ಅವರು ತುಂಬಾ ಟ್ರೈ ಮಾಡ್ತಾರೆ ಬಿಡಿಸೋಕೆ. ಆದರೆ ಅವರು ಆನೆ ಬಾಲ ಬಿಡಿಸೋಕೋಗಿ ಇನ್ನೊಂದು ಆನೆ ಕಾಲನ್ನೇ ಬಿಡಿಸಿಬಿಡ್ತಾರೆ. ಸೊ ಮನೆ ಸದಸ್ಯರು ನಕ್ಕು ನಕ್ಕು ಸುಸ್ತಾಗಿ ಬಿಡ್ತಾರೆ. ಸೊ ಇದೊಂದು ಫನ್ ಫ್ರೈಡೆಯ ಟಾಸ್ಕ್ ಆಗಿರ್ತದೆ. ಇದನ್ನು ನಾರ್ಮಲ್ ಎಪಿಸೋಡ್ನಲ್ಲಿ ತೋರಿಸಿಲ್ಲ. ಸೊ ಎಲ್ಲರೂ ಫನ್ ಫ್ರೈಡೇಲಿ ಫನ್ನಾಗಿ ಟಾಸ್ಕ್ನ ಎಂಜಾಯ್ ಮಾಡ್ತಾ ಬಿಡಿಸ್ತಾ ಇರ್ತಾರೆ. ಲಾಸ್ಟ್ ಬರೋದೆ ವರ್ತೂರು ಸಂತೋಷ್ ಅವರು. ವರ್ತೂರು ಸಂತೋಷ್ ಅವರು ಆನೆಯ ಬಾಲ ನೋಡಿರ್ಬೋದು. ತುಂಬಾ ಚಿಕ್ಕದಾಗಿ ಟ್ವಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಥರ ಬಿಡಿಸಿದ್ದಾರೆ ಅಂತ ಮನೆ ಸದಸ್ಯರೆಲ್ಲರೂ ಅವ್ರನ್ನ ಟಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇ ನೋಡಿರ್ಬೋದು. ಇಲ್ಲಿ ನೋಡಿ ಆನೆ ಬಾಲ ತುಂಬಾ ಚಿಕ್ಕದಾಗಿ ಕೆಳಗಡೆ ಸ್ಟಾರ್ ಆಗಿ ಬಿಡಿಸಿದ್ದಾರೆ. ಎಲ್ಲರೂ ಅವ್ರನ್ನ ರೇಗಿಸ್ತಾರೆ, ಸ್ಟಾರ್ ಆಗಿ ಬಿಡಿಸಿದೆ ಆನೆ ಬಾಲನ ಟ್ವಿಂಕಲ್ ಸ್ಟಾರ್ ಅಂತ. ಅಂದರೂ ಸಖತ್ತಾಗಿ ಎಂಜಾಯ್ ಮಾಡಿ.